ನಿಮ್ಮಂಥ ಎಲ್ಲ ಅನುಭವ ಇರೋವಂಥವ್ರಿಂದನೇ ಇವತ್ತು ದಸರಾ ಏನೂ ಕುಂದುಕೊರತೆ ಇಲ್ಲದೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಚೆನ್ನಾಗಾಗ್ತಾ ಇದೆ. ನೀವೆಲ್ಲರೂ ಮುಂಬರೋ ಪೀಳಿಗೆ ಏನಿರ್ತಾರಲ್ಲ ಮಾವುತ ಕಬಡ್ಡಿಗಳು ಅವರೆಲ್ಲ ಏನೋ ಅನ್ಕೊಬಿಟ್ಟಿರ್ತಾರೆ ದಸರಾ ಅಂದರೆ. ಭಾಸ್ಕರಣ್ಣ ಚೆನ್ನಾಗಾಯ್ತಾ ದಸರಾ? ಏನು ನಮಗಂತೂ ನಿಜ ನೀವು ನಂಬ್ತಿರೋ ಇಲ್ವೋ ಅರ್ಜುನನ್ನೇ ನೋಡ್ದಂಗೆ ಆಗೋಯ್ತು ಒಂದು ಕ್ಷಣ. ಹಂಗೆ ಹೋಗ್ತಾ ಇದ್ದಿದ್ದು ನೋಡಿದ್ರೆ ಅರ್ಜುನನ ಜಾಗದಲ್ಲೇ ಇದ್ದ ಅಲ್ವಾ. ಹೋದ ಸತಿ ಅರ್ಜುನ ಇದ್ದಿದ್ದು ನಿಶಾನೆ ಆನೆ, ಈ ಸಲ ನಮ್ಮ ಧನಂಜಯ ಇದ್ದಿದ್ದು. ಸೊ ಎಲ್ಲೋ ಒಂದು ಕಡೆ ಅರ್ಜುನನ ಜಾಗ ತುಂಬ್ದಂಗೆ ಆಯಿತು. ಭಾಳ ಖುಷಿ ಆಯಿತು. ನಿಮ್ಗೆ ಸಮಾಧಾನ ಆಯಿತಾ? ಖುಷಿ ಆಯಿತಾ ಜನನ ನೋಡಿ? ಸರಿ ಥ್ಯಾಂಕ್ ಯು ರೆಸ್ಟ್ ಮಾಡಿ. ನಾನು ಅದೇ ಹೇಳ್ತಾ ಇದ್ದೆ, ಮುಂದಿನ ಪೀಳಿಗೆಗೆ ನಿಮ್ಮಂಥವರೆಲ್ಲ ಹೇಳ್ಕೊಡ್ಬೇಕು ಯಾವ ಥರ ದಸರಾ ಆಚರಣೆ ಮಾಡಬೇಕು ಅನ್ನೋದು ಅಲ್ವಾ ಡುಬೇಣ? ಇನ್ನು ನಿಮ್ಮಂಥವ್ರದ್ದು ಎಲ್ಲರದ್ದು ಒಂದು ಎಕ್ಸ್ಪೀರಿಯೆನ್ಸು ಮುಂದಿನ ಪೀಳಿಗೆಗೂ ಸಿಗಲಿ. ಅದೇ ಈಗ ನಾನು ಇಲ್ಲಿ ಹೇಳ್ತಾ ಇದ್ದೆ, ನಾವು ಇಷ್ಟು ವರ್ಷ ದಸರಾ ಮಾಡಿದ್ವಿ. ಒಂದು 15 ವರ್ಷದಿಂದ 16 ವರ್ಷವರೆಗೂ ದಸರಾ ಮಾಡಿರೋದು, ನೋಡ್ಕೊಂಡು ಬಂದಿರೋದು, ಮಾಡಿಕೊಂಡು ಬಂದಿರೋದನ್ನ. ಇಲ್ಲಿ ಏನಿರುತ್ತೆ ಅಂದರೆ ಜನಸಂಖ್ಯೆ ನೋಡಿದ್ರಲ್ಲಿ ಇದು ಫಸ್ಟ್ ಒಂದು ಅಂತ. ಹೌದಾ? ಈ ಸತಿ ಇತ್ತಲ್ಲಪ್ಪ, ಮಾಮೂಲಿ ತಾಲೀಮು ಹೋಗ್ಬೇಕಾದ್ರೆ ಅಷ್ಟು ಜನ ಇರ್ತಿದ್ರು. ದಸರಾದಲ್ಲಿ ಎಷ್ಟು ಜನ ಇತ್ತು ಅಂದರೆ ನಾವು ಇಲ್ಲಿ ಎತ್ತರದಲ್ಲಿ ಕೂತ್ಕೊಂಡು ನೋಡ್ತಿಲ್ಲ, ಅವ್ರಿಗೆ ಗೊತ್ತು ಅದು ಹೆಂಗಿರ್ತಿತ್ತು ಅಂದರೆ. ಆ ರೋಡ್ನ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ರೋಡ್ ಕೂಡ ಅಲ್ಲಿರೋದು, ಅಲ್ಲಿ ಒಂದು ರೋಡ್ ಇದೆ, ಅಲ್ಲಿಂದ ಇಲ್ಲಿವರೆಗೂ ಇರ್ತಿತ್ತು ಜನ. ಆ ರೋಡಿಗೆ ನಿಂತ್ಕೊಂಡು ನೀನು ಹೆಂಗೆ ಕಾಣಿಸ್ತಿದ್ದ ಅಂಬಾರಿ ಅದವ್ರಿಗೆ ಕಾಣಿಸ್ಕೊತಿದ್ದೆ. ಹೆಂಗೆ ಅಂದರೆ ಎತ್ತರವಾಗಿರೋಂಥ. ನೀವು ಅದು ಮೇಲಿಂದ ನಡ್ಕೊಂಡು ಹೋಗ್ತಾ ಇದ್ರೆ ಆ ಜನ ಅಷ್ಟು ಕಾಣಿಸ್ತಾರಲ್ಲ. ಸೊ ಇಷ್ಟು ನೀವು ಎಷ್ಟು ವರ್ಷ ಮಾಡಿದ್ರಿ? 16ನೇ ದಸರಾ. 16 ದಸರಾದಲ್ಲಿ ಇದೇ ಮೊದಲನೇ ಸಲ ಸೇರ್ಕೊಂಡು 16ನೇ ದಸರಾ ಮಾಡಿರೋದು. ಶ್ರೀರಂಗಪಟ್ಟಣದಲ್ಲೂ ಹಿಂಗೇನೆ ಅಲ್ಲ, ಅಷ್ಟರಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟು ಜನ ಸೇರಿರೋದಾ? ಮೈಸೂರಲ್ಲಿ ಕಾಣಿಸ್ಕೊಳ್ಳೋದ್ರಲ್ಲಿ, ದಸರಾದಲ್ಲಿ ಕಾಣಿಸ್ಕೊಂಡಿರೋದು ಇದು ಫಸ್ಟ್. ಅದು ಈ ಜನರಲ್ಲ ಅವರೆಲ್ಲ ಇಷ್ಟಪಟ್ಟಿದ್ದು ಈ 14 ಜನರಿಂದ ಅಲ್ವಾ? ಆಮೇಲೆ ಈ ಸತಿ ಫಸ್ಟ್ ಟೈಮ್ 14 ಆನೆ ಪೂರ್ತ ಹೋಗಿದ್ದು, ಅದು ಒಂದು ನಿಜವಾಗ್ಲೂ ಅಮೇಝಿಂಗ್. ಆಮೇಲೆ DCF ಸಾಹೇಬ್ರಿಗೆ ನಾವೆಷ್ಟು ಧನ್ಯವಾದಗಳು, ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಕೇಳಿದ್ದಾರೆ ಧೈರ್ಯಗಳನ್ನ ಕೇಳಿದ್ದಾರೆ. ಅದೇನೆ ನಾನು ಹೇಳ್ತಾ ಇರೋದು, ನೀವು ಧೈರ್ಯ ಕೊಡಬೇಕು ಅದಕ್ಕೆ. ಆಮೇಲೆ ಅವರಿಗೂ ಧೈರ್ಯ ಬರಬೇಕು. ಅಂದರೆ ಮಾವುತ ಕಬಡ್ಡಿಗಳು ಇಲ್ಲ ನಾವೇನು ತೊಂದರೆ ಇಲ್ಲ ನಡೆಸ್ತೀವಿ ಅಂತ ನಿಮಗೆ ಧೈರ್ಯ ಇರಬೇಕು. ಆಮೇಲೆ ಅವ್ರಿಗೂ ಏನು ತೊಂದರೆ ಇಲ್ಲಪ್ಪ ನಮ್ಮ ಮಾವುತ ಕಬಡ್ಡಿಗಳು ನಡೆಸ್ಕೊಂಡು ಹೋಗ್ತಾರಂತೆ ಅಂತ ಅವ್ರಿಗೆ ಧೈರ್ಯ ಇರಬೇಕು. ಅದೆಲ್ಲ ಇಲ್ಲದೆ 14 ಆನೆ ಪ್ರೊಸೆಷನಲ್ಲಿ ಹೋಗೋದು ಅಂದರೆ ಅದು ನಾವೆಲ್ಲ ಮಾತ್ರ ದೇವ್ರ ಮೇಲೆ ಬಾರೆ. ಅದು ಫಸ್ಟ್ ಟೈಮ್ ಬಂದಂಥ 3 ಆನೆ ಇದೆ, ಎಲ್ಲ ಒಂದು ಭಾಗವಹಿಸಿರೋ ಆನೆ. ಅದು ನಿಜ ಹ್ಯಾಟ್ಸ್ ಆಫ್ ನಿಮ್ಮೆಲ್ರಿಗೂ. ನಿಮ್ಮ ಕೆಲಸಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಒಳ್ಳೆ ಕೆಲಸ ಮಾಡ್ತೀರಾ ಯಾವಾಗಲೂ. ಒಳ್ಳೇದಾಗ್ಲಿ ಡುಬೇಣ. ಚೆನ್ನಾಗಿದೆ ಅಲ್ವಾ? ನಾವು ಮಾಡೋ ಕೆಲಸ ನಮಗೆ ಹೇಳ್ತದೆ. ಯಾಕೆಂದರೆ ನಾವು ಅದರಲ್ಲೇ ತಿಳ್ಕೊಂಡು ಬಂದಿದ್ದು, ನೋಡ್ಕೊಂಡು ಬಂದದ್ರಿಂದ ನಾವು ಹಿಂಗೆ ಮಾಡಿದರೆ ಅಷ್ಟು ಒಳ್ಳೆ ಚೆನ್ನಾಗಿ ಮಾಡಬೇಕು, ಚಂದ ಇರಬೇಕು. ಅದು ಜನರ ಅಭಿಪ್ರಾಯ ಆಸೆಗಳು ಹಂಗೆ ಇರ್ತದೆ. ಅದಕ್ಕೆ ತಕ್ಕ ಮಾಡೋಣ ಅಂತೇಳಿ ನಾವು ಧ್ಯಾನ ಮಾಡಿದಾಗ ನಮ್ಮ ಪಾತ್ರಧಾರಿಗಳು ಅಂತ ಹೇಳ್ತೀವಿ ನಾವು. ಆ ಪಾತ್ರದಲ್ಲಿ ಬಂದಾಗ ಆನೆಗಿನ ಸಮೇತ ಎಷ್ಟೇ ಹಿಂಗೆ ಇರಬೇಕು ಅನ್ನೋದು ಇಟ್ಕೊಂಡಿರ್ತೀವಿ. ಆ ತೂಕಲ್ಲಿ ಅದು ಒಂದು ಗರ್ಜನೆ ಗಂಭೀರವಾಗಿ ನಡೆಯುವಂಥದ್ದು. ಅದಕ್ಕೆ ಹೇಳೋದು ರಾಜ ಗಂಭೀರ ನಡೆಗಳು. ಹೌದು ಆನೆಗಳಲ್ಲಿ ಇರ್ತವೆ. ಮನುಷ್ಯರಲ್ಲಿ ರಾಜ ಗಂಭೀರ ಬರಲ್ಲ, ಹೆಂಗಿ ಸ್ವಲ್ಪ ಹೋದಂತಾನೆ ತಡ್ತೀವಿ. ಆನೆ ಬಿಡೋದಿಲ್ಲ. ಆನೆ ನಿಜವಾಗ್ಲೂ ರಾಜ ಗಂಭೀರ ನಡೆ ನಡೀತದೆ. ಆ ಗಂಭೀರವಾದ ನಡೆಗೆ ತಕ್ಕ ನಾವು ಹಂಗೆ ನಡೆಸಿದರೆ ಆ ಮನುಷ್ಯರಲ್ಲಿ ಒಂದು ಹುಮ್ಮಸ್ಸು ಬರ್ತದೆ. ಆ ಹುಮ್ಮಸ್ಸು ನೋಡಿದ ಕೂಡಲೇ ಅಂತ ಹೇಳಿದ್ದೇನೆ ಅಂದರೆ ಖುಷಿ ಅವ್ರಿಗೆ. ಏನು ಹಂಗೆ ಒಂಥರ ಕೈ ಚಪ್ಪಳೆ ಹೊಡೆಯುವಂಥದ್ದು ಒಂದು. ಇನ್ನೊಂದು ಏನು ಹೇಳ್ಬಿಡ್ತೆ ಅಂದರೆ ನಮ್ಮಲ್ಲಿ ಅವರು ಖುಷಿ ಮಾಡಿದಷ್ಟು ಬನ್ನಿ ಈ ಕಡೆ ಬಂದ್ಬಿಡಿ. ಅವರು ಏನು ಖುಷಿ ಮಾಡಿರ್ತಾರೆ, ಆ ಖುಷಿ ಮಾಡಿದಷ್ಟು ಈ ಒಂದು ಅವ್ರು ಏನು ನನ್ನೆ ಮಾಡಿದ ಒಂದು ದಸರಾದ ಕಲೆ, ಆ ಕಲೆ ಇದೆಯಲ್ಲ ಅದಕ್ಕೆ ಒಂದು ಬೆಲೆ ಅಂತ. ನಾವು ಅಲ್ಲಿ ಇದ್ದಂಥ ಈ ದಸರಾದ ಕಲೆ ಹಿಂಗೆ ನಾವು ನನ್ನೆ ಏನು ಚೆನ್ನಾಗಿ ಮಾಡ್ದೋ ಅನ್ನೋದು ನಾವು ಮಾಡಿದ್ರ ಮೇಲೆ ಇರ್ತದೆ. ಆ ಒಂದು ಲುಕ್ ಇಡೀ ಇವರು ಆನೆಗಳಲ್ಲಿ ಇರ್ತವೆ. ಆ ಆನೆಗೆ ತಕ್ಕ ನಾವು ಅಲ್ಲಿ ಮಾಡಿದ ಕೆಲಸ ಚೆನ್ನಾಗಿ ಮಾಡಿದಷ್ಟು ಅವ್ರಿಗೆ ಹುಮ್ಮಸ್ಸು ಅಂದರೆ ನಾವೇನು ಹೇಳ್ತೀವಿ ಅಂದರೆ ಖುಷಿ ಮಾಡುವಂಥದ್ದು ಅಂತ, ಪ್ರೀತಿಗೆ ಸಂಬಂಧಪಡ್ತದೆ ಅದು. ಈ 14 ಆನೆಗಳು ಏನು ಪ್ರೊಸೆಷನಲ್ಲಿ ಹೋಯ್ತಲ್ಲ, 14 ಆನೆ ಹೋಗಬೇಕು ಅಂದಾಗ ಮಾವುತ ಕಬಡ್ಡಿಗಳದು ಆ ಒಂದು ಇದು ಮನೋಭಾವನೆ ಹೆಂಗಿತ್ತು ಅಬ್ಬಾ. ಎಲ್ಲ
ಎಲ್ಲ ನಮ್ಮ ಮನೆಗಳು ಹೋಗ್ತಾ ಇದಾವೆ ಅಂತ ಹೇಳಿ ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅಂದರೆ ಎಲ್ಲ ಒಂದ್ ಕಡೆ ಅದರ ಪ್ರತಿ ವರ್ಷ. ಮೇಲೆ ನಮ್ಮ ಮನಸ್ಸಿನ ನಿಗಾ ಅಂದರೆ ಫುಲ್ ಅದ್ರ ಮೇಲೆ ಇರ್ತೀವಿ ನಾವು. ಈ ಬೇರೆದ್ರ ಮೇಲೆಲ್ಲ ನಿಗಾ ಕಮ್ಮಿ ಇರ್ತದೆ. ಈಗ ಒಬ್ಬರಿಗೆ ಬೇಕು ಕೈ ಎತ್ತಬೋದು ಅಷ್ಟೇ ಅಲ್ವೇ, ನಮ್ಮ ಮಾತುಕತೆಗೆ ಆಗಲ್ಲ ಅಲ್ಲಿ ಬಾಯಿ ಬಿಟ್ಟು ಮಾತಾಡೋದು. ನಮ್ಮ ಮೈಂಡೆಲ್ಲ ಪೂರ್ತಿ ಅದ್ರ ಮೇಲೆ ಇರ್ತದೆ. ಏನಂತ ಹೇಳಿದ್ರೆ ಅದನ್ನ ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕು, ಹಿಂಗೆ ಹೋಗಬೇಕು, ಇಷ್ಟು ಇರ್ತದಲ್ಲೇ ಇರಬೇಕು. ಅದು ಯಾವುದೇ ಗಾಬರಿ ರೀತಿಯೆಲ್ಲ ಆಗಬಾರ್ದು. ಅದು ಇಂಟ್ರೆಸ್ಟ್ ಪಟ್ಟು ಅದನ್ನು ಅದರದ್ದೇ ಆದ ಒಂದು ನಾವು ಏನು ಇಂಟ್ರೆಸ್ಟ್ ಪಡ್ತೀವಿ ಅದನ್ನೇ ಅದಕ್ಕೆ ಥರ ಒಂದು ನಮ್ಮ ಮನಸ್ಸಲ್ಲಿ ಅದನ್ನ ನಾವು ಹಿಡಿತದಲ್ಲಿ ಇದೆಲ್ಲ ಕೊಟ್ಟಾಗ ಅದು ಅದರಂತನೇ ಹೋಗ್ತದೆ. ಆಗ ಜನರು ಅದನ್ನೇ ಕಾತಿರ್ತಾರೆ. ಅಲ್ವಾ? ಆ ಜಾಗ ಅದು ನಿಜ. ನಾನು ನೀವು ಹೇಳ್ತಾ ಇದ್ರೆ ಅನ್ಸುತ್ತೆ ನಿಮ್ಮ ಪುಣ್ಯ. ಸಂದ ಎಲ್ಲ ಅಲ್ಲಿರ್ತದೆ ನೋಡಿ. ಈ ಭಾಳ ಅದು ಅದಕ್ಕೆ ಹೇಳೋದು ದೇವರ ಒಂದು ಮಕ್ಕಳು ದೇವರು ಮೆಚ್ಚಿದ ಕೆಲಸ ಮಾಡಿದವು ಅಂತ. ಹೌದು ಇವತ್ತು ಜನಸಂಖ್ಯೆ ಮೆಚ್ಚಿದ್ರೆ ದೇವರು ಮೆಚ್ಚಿದ ಕೆಲಸನೇ ಆ ಮಕ್ಕಳು ಅಂತ. ಹೌದು ಹೌದು. ಈ ಭಕ್ತರನ್ನು ಹೌದು, ವ್ಯಕ್ತಿನೂ ಅವರು ನಾವೆಲ್ಲ ಭಕ್ತಿ ವ್ಯಕ್ತಿ ಎಲ್ಲನೂ ಹೌದು. ನೀವು ಶ್ರಮ ಹಾಕ್ಬೇಕು, ನಂಬಿಕೆ ಹಾಕ್ಬೇಕು, ಧೈರ್ಯ ಹಾಕ್ಬೇಕು, ಭಕ್ತಿ ಇರಬೇಕು, ಗೌರವ ಇರಬೇಕು, ಹಾಗೆ ನೀವು ಹೇಳ್ದಂಗೆ ಆ ನಿಗಾ ಇಡಬೇಕು, ಎಲ್ಲ ಕೆಲಸವನ್ನು ಒಮ್ಮೆಲೆ ಮಾಡಬೇಕು. ಅದು ನೀವು ಹೇಳ್ದಂಗೆ ಆ ರಾಜ ಗಂಭೀರ್ಯದಲ್ಲಿ, ರಾಜ ನಡಿಗೆಯಲ್ಲಿ, ರಾಜ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಿಜ ಅದು ಇವರಲ್ಲಿ ಇರ್ತದೆ. ನಮ್ಮ ನಮ್ಮನ್ನ ನಂಬಿ ಬಂದಿರೋ ಮಕ್ಕಳು ಅವರು. ನಮ್ಮನ್ನ ನಂಬಿ ಬಂದಿರೋ ಮಕ್ಕಳು ನಮ್ಮನ್ನ ಅದು ಮಕ್ಕಳ ಥರ ಸಾಕ್ತದೆ ಅಲ್ಲ, ತೋರಿಸ್ತದೆ. ಅದು ನಂಬಿಕೆನ ಇಟ್ಕೊಂಡಿದೆ. ಎಷ್ಟು ಒಂದು ಇದನ್ನ ಒಂದು ಮುಗಿಯದೇ ಇದ್ದಂಥ ಮಾತುಗಳಿದು. ದೇವರು ಯಾವತ್ತದು ಅದಕ್ಕೆ ಆಶೀರ್ವಾದ ಕೊಡೋದು. ಈಗ ನಾವು ಒಂದು 100 ಅಂಕ ಬರ್ಸ್ಕೋಬೇಕು ಅಂತ ಯಾವುದಕ್ಕಾದ್ರೂ ಸರಿ, ಅದನ್ನು ನಾವು ಈ ಥರ ಮೆಚ್ಚಿದ ಕೆಲಸನ ಮಾಡ್ಲಿಕ್ಕೆ ಹೋದಾಗೆ ಇಲ್ಲಿ ಎಷ್ಟು ಜನರು ಆಶೀರ್ವಾದ ಇರ್ಬೋದು. ಹೌದು, ಅವರು ಕೊಟ್ಟಿದ್ದಂಗೆ ಆಯಿತು. ಅವ್ರು ಖುಷಿ ಮಾಡಿದೇ ಒಂದು ಆಶೀರ್ವಾದ ಅದು. ಅದಕ್ಕೆ ದೇವರು ಸಮೇತ ಆ 100 ಅಂಕ ಪೂರ್ತಿನೇ ಬರೀತಾರೆ. ಎಷ್ಟೋ ಭಕ್ತಿ ಜನ ಬಂದಿರೋದ್ರಲ್ಲಿ ಆ ಸಣ್ಣ ಮಕ್ಕಳಿಗೆ ಗೊತ್ತಿಲ್ಲ, ಅವ್ರಿಗೆ ಖುಷಿ ಮಾಡುತ್ತದೆ ಮಕ್ಕಳು. ಈ ಥರ ಚಿಕ್ಕದರಿಂದ ಕಲಿತಾ ಬರ್ತದೆ, ತಿಳಿತಾ ಬರ್ತಾ ಇರ್ತದೆ. ಮತ್ತೆ ಅಲ್ಲಿಂದ ಆ ಮಗು ಸಮೇತ ಖುಷಿ ಮಾಡ್ತದೆ. ಇಂಥ ಒಂದು ಕಲೆ ನನ್ನೇ ಬಂದಿದೆ. ಅದು ಇವರು ಸಹ ಕಾಣಿಸ್ಕೊಂಡಿದ್ದಾರೆ, ನಾವು ಆನೆಯವರು ಸಹ ಅದನ್ನ ಮಾಡಿ ಕಾಣಿಸ್ಕೊಂಡಿದ್ದೀವಿ. ಈಗ ನಾನು ಇಂಥ ಕಲೆ ಬೆಲೆಗೆ ಹೋಗಿದೆ. ಆ ಬೆಲೆನ ಉಳಿಸ್ಕೊಳ್ಳೋ ರೀತಿ ಇದನ್ನೇ ಉಳಿಸಿ ಬೆಳೆಸ್ಕೊಂಡು ನಾವು ಇನ್ನು ಮುಂದೆಗೂ ಸಹ ಇದನ್ನ ಪರಂಪರೆ ನಡೆಸ್ಕೊಂಡು ಹೋಗ್ಬೇಕು. ನಮ್ಮ ಹಬ್ಬ ಆಗಿರ್ತದೆ, ಇದು ನಾಡಿನ ಹಬ್ಬ ಆಗಿರ್ತದೆ, ಇಡೀ ಜನರ ಹಬ್ಬ ಆಗಿರ್ತದೆ. ಮತ್ತು ನಮ್ಮದೇ ಅಂತೇಳಿ ನಾವು ಮಾಡುವಂಥ ಕಲೆ ಬೆಲೆ ಇವತ್ತು ಸಹ ಉಳ್ಕೊಂಡು ಬೆಳ್ಕೊಂಡು ಇವತ್ತು ಇದು ಶಾಶ್ವತವಾಗಿ ಮುಂದೆ ಏನು ಮಕ್ಕಳು ಬೆಳೀತಾರೆ ಅವ್ರಿಗೆಲ್ಲ ಸಿಕ್ಕಲಿ. ಈಗ ನೀವು 16 ವರ್ಷದಿಂದ ಇದ್ದೀನಿ ಅಂದ್ರಲ್ಲ ಅಣ್ಣ, ನಾನು ಕೇಳೋದು 16 ವರ್ಷದಲ್ಲಿ ಇದು ಫಸ್ಟ್ ಆಲ್ಮೋಸ್ಟ್ 14 ಆನೆ ಹೋಗಿದೆ. ಆಮೇಲೆ ಎಲ್ಲ ಆನೆಗಳನ್ನು ಹೋಗಬೇಕು ಅಂತಂದಾಗ ಮಾವುತ ಕವಡಿಗಳು ಎಷ್ಟು ಪ್ರಿಪೇರ್ ಆಗ್ತಾರೆ ಮುಂಚೆ. ಯಾಕೆಂತಂದರೆ ಮೊದಲೇನಾಗ್ತಿತ್ತು ಅಂದರೆ ಒಂದು 3 ಆನೆ 4 ಆನೆ ಉಳಿದ್ಬಿಡ್ತಿತ್ತು ಮಾವುತ ಕವಡಿಗಳಿಗೆ. ಎಲ್ಲ ಒಂಚೂರು ಅಲ್ಲಿಂದ ಬಂದಾಗ ಒಂಥರ ಮನಸ್ಸಿಗೆ ನೋವಾಗಿರ್ತಿತ್ತು, ಅಯ್ಯೋ ನಮ್ಮ ಆನೆ ಈ ವರ್ಷ ಫುಲ್ 14 ಆನೆ ಪೂರ್ತನೆ ಮಾಡಿದ್ದೀವಿ ನಾವು. ಆ ಮಾಡಿದ್ರಲ್ಲಿ ಮೆಚ್ಚಲೇಬೇಕು. ಒಂದು ಅಷ್ಟು ನಾವು ಶ್ರಮಪಟ್ಟು ಮಾಡಿ ಈ ಹಂತಕ್ಕೆ ಬಂದಿದ್ದೀವಿ ನಾವು. ಈಗ ಒಂದು ಆನೆ ಬುದ್ಧಿ ಕಲಿಸ್ಬೇಕಾದ್ರು ಹಂತವಾಗಿ ಅದು ಈಗಲೇ ಮೋಸಕ್ಕೆ ಆಗೋದಿಲ್ಲ. ಅದು ಇನ್ನೊಬ್ಬ ಬಂದು ಇನ್ನೊಂದು ಥರ ಹೇಳ್ತಾನೆ, ಇನ್ನೊಬ್ಬ ಬಂದು ಇನ್ನೊಬ್ಬ ಥರ ಅಲ್ಲಿ ಇರ್ತಾನೆ, ಮೆಟ್ಟುತ್ತಾನೆ. ಮತ್ತು ನಾವು ಮೆಟ್ಟಂಥದ್ದು, ಅದಕ್ಕೆ ಮೆಟ್ಟಲ್ಲಿ ಕಲಿಸಿದಂಥದ್ದು, ಅದಕ್ಕೆ ನಾವು ನಮ್ಮ ವಾಯ್ಸು, ಸ್ಮೆಲ್ಲು ಎಲ್ಲ ಥರ ತಿಳುವಳಿಕೆ ಕೊಟ್ಟು ಈ ಕಲಿಸ್ಕೊಂಡು ಹೋಗೋಂಥದ್ದು. ಅದು ಹಂತವಾಗಿ ಬೆಳೆಯುವಂಥದ್ದು. ಇದೆಲ್ಲ ಏನಾಗಿದೆ ಅಂದರೆ ಅದು ಅಲ್ಲಿವರೆಗೂ ಅದರ ತಿಳುವಳಿಕೆ ಹೆಂಗೆ ಇರಬೇಕು ಅನ್ನೋದು ಬಂದಾಗ ಅದರ ಮೈಂಡ್ ಒಂದು ಎಲ್ಲ ಥರ ಮೆಲ್ಕ್ ಮಾಡಿ ಕಾಂಟ್ಯಾಕ್ಟ್ ತಗೊಳ್ತಾ ಎಲ್ಲ ಅದು ಬೆಳೆಸ್ಕೊಳ್ತದೆ ಅದನ್ನು. ಅಂದರೆ ನಮಗೆ ಆನೆಗಿರೋ ಬುದ್ಧಿ ನಮಗೆ ಇಲ್ಲ ಅಂದಾಗೆ ಆಯ್ತು. ನಿಜ ಅದು ನಮ್ಮಲ್ಲಿ ಹೇಳಿದ್ದನ್ನು ನೀವು ಅಷ್ಟು ಚೆನ್ನಾಗಿ ನೀವು ಹೇಳಿದ್ದನ್ನು ಅದು ಕೇಳುತ್ತೆ ಅಷ್ಟು ಜನರ ಮಧ್ಯೆ. ಅಂದರೆ ಮಕ್ಕಳೇ ಕೇಳಲ್ಲ, ನಾವು ಬೆಳೆಸಿದ ಮಕ್ಕಳೇ ಕೇಳಲ್ಲ. ಬಾಯಿಲಿ ಈ ಕಡೆ ಬರಲ್ಲ ಹೋಗು ಅಂತ, ಆ ಕಡೆ ಹೋಗುತ್ತೆ. ಇದು ಹಿಂಗಲ್ಲ, ಬಾಯಿಲಿ ಅಂದರೆ ಬರುತ್ತೆ, ಹೋಗಪ್ಪ ಆ ಕಡೆ ಅಂದರೆ ಹೋಗುತ್ತೆ. ಅದಕ್ಕೆ ಹೇಳೋದು ಒಂದು ನಮ್ಮಲ್ಲಿ ಇದೆ ಅದು, ಅದನ್ನು ನಾವು ಕರೆಕ್ಟಾಗಿ ಉಪಯೋಗಿಸೋಕ್ಕೆ ಗೊತ್ತಿಲ್ಲ ನೋಡಿ. ಅದು ಉಪಯೋಗಿಸ್ತದೆ ನಾವು ಬುದ್ಧಿನ, ತಿಳುವಳಿಕೆ ಬುದ್ಧಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಅಂಥದನ್ನು ನಮ್ಮಲ್ಲಿ ನಾವು ಎಲ್ಲ ಅದಕ್ಕೆ ಹೇಳೋದು. ಒಂದು ಈ ತರಬೇತಿಗಳು, ಅದಕ್ಕೆ ಈಗ ನಾವು ತರಬೇತಿ ಕೊಟ್ಟಿರೋದು.
ಎಲ್ಲೂ ಮನುಷ್ಯನಿಗೆ ತರಬೇತಿ ಕೊಟ್ಟರೆ ಅಂಥ ಜನ ಎಷ್ಟು ಇದ್ದಾರೆ ಈಗಲೂ. ಅದಕ್ಕೆ ಶಾಲೆಗೆ ಹೋಗೋದು. ಶಾಲೆಗೆ ಹೋಗಿ ಗೊತ್ತು, ಈಗ ಮನುಷ್ಯ ಹುಟ್ಟಿದ ತಕ್ಷಣ ಬೆಳೆದು ಬಂದಾಗ ಏನಾದ್ರು ನಾವು ಅಲ್ಲಿ ಹುಟ್ಟೋಚಿಗೆ ಬರ್ಕೊಂಡು ಬಂದಿದ್ದೀವಾ? ಇಲ್ಲ. ಅಲ್ಲಿ ನಮಗೆ ಹೊಟ್ಟೆ ಒಳಗೆ ಏನು ತರಬೇತಿ ಇತ್ತಾ? ಇಲ್ಲ. ನಾವು ಬೆಳೀತಾ ತರಬೇತಿಗಳು ನಮ್ಗೆ ಹೆಂಗೆ ಸಿಗ್ತವೆ, ಒಂದು ಗುರು ಪಾಠದ ಒಂದು ಅದಕ್ಕೆ ಪಾಠ ಶಾಲೆಗೆ ಹೋದರೆ ಮಾತ್ರ ಅಲ್ಲಿ ನೋಡಿ ಇದೇ ಥರ ಬೆಳ್ಕೊಂಡು ಬಂದಾಗ ಅದು ನಮ್ಮಲ್ಲಿ ಬೆಳೀತಾ ಬರ್ತಾ ಇರ್ತದೆ. ಆ ಬುದ್ಧಿವಂತಿಕೆಗೆ ನಾವು ಅದಕ್ಕೆ ಒಂದು ಸಮಾಧಾನ ವಿಧಾನ ನಿಧಾನಗಳೆಲ್ಲ ಇರಬೇಕು ಅಲ್ಲಿ ಆ ಥರದನ್ನ ಇಡೀ ಜನರು ನಾವು ಕಲ್ತಿದ್ದನ್ನ ಅದು ಹೊರಗಡೆಗೆ ಹೇಳ್ಬೇಕು, ಆ ಹೊರಗಡೆಗೆ ಗೊತ್ತು ಮಾಡಿಸ್ಬೇಕು. ಈ ಥರ ಮಾಡಿದ್ರು ಸಮೇತ ಈ ರೀತಿ ಅದನ್ನ ಈಗ ಮನಸ್ಸು ಮಾಡಿ ನಾವು ಕೆಲಸ ಮಾಡಿ ಅದನ್ನ ಈಗ ನಾವು ಮಾಡ್ತಾ ಹೋದರೆ ಅದು ಆ ಕೆಲಸ ಕಾಣಿಸ್ಕೊತದೆ. ಅಲ್ಲಿಂದ ನಾವು ಏನು ನಡ್ಸ್ಕೊಂಡು ಹೋಗೋಂಥ ರೀತಿ ನಾವು ಇಲ್ಲಿ ಏನು ಹೇಳಿದ್ದೀವಿ ಅದನ್ನೇ ಅಲ್ಲಿ ಮಾಡ್ತೇವೆ, ಅದು ಕಾಣಿಸ್ಕೊತದೆ. ಮತ್ತು ನಾವು ಸಹ 10 ಜನರ ಮುಂದ್ಗಡೆ ಹಿಂಗೆ ಈಗ ನೋಡಿ ಎಷ್ಟು ಈಗ ನೀವು ಏನು ಒಂದಿನ 2 ದಿನ ಅಲ್ಲ 2 ತಿಂಗಳು ಮುಂಚೆ ಬಂದು ತರಬೇತಿ ತಗೊಳ್ಳೋದು ಸುಮ್ಮನೆ. ನಾವು ಪ್ರತಿನಿತ್ಯ ನೀವು ಆನೆಯನ್ನು ಸ್ನಾನ ಮಾಡಿಸ್ಬೇಕು, ಊಟ ಮಾಡಿಸ್ಬೇಕು, ಕರ್ಕೊಂಡು ಹೋಗಬೇಕು, ಅಷ್ಟು ಜನದ ಮುಂದೆ ನಡೆಸಬೇಕು. ನೀವು ಅದು ಏನು ಈ ಕಡೆಯಿಂದ ಒಂದು 5-6 ಕಿಲೋಮೀಟ್ರು, ಆ ಕಡೆಯಿಂದ ಒಂದು 5-6 ಕಿಲೋಮೀಟ್ರ್ ಪ್ರತಿನಿತ್ಯವೂ ಆ ಎಲ್ಲ ತರಬೇತಿಯ ಆ ಫೈನಲ್ ಟೆಸ್ಟ್ದು ರಿಸಲ್ಟ್ ಅದು ದಸರಾ ದಿನ ಆಗೋದು. ಒಂದು ಅಷ್ಟು ದಿನಗಳೆಲ್ಲ ಇದ್ದು ಇಲ್ಲೆಲ್ಲನೂ ನಮಗೆ ತಿನ್ನಲಿಕ್ಕೆ ಇರೋದು, ಊಟದ ಒಂದು ವ್ಯವಸ್ಥೆ ಮತ್ತು ಎಲ್ಲನೂ ಏನು ನಮಗೆ ಒಂದು ಸಣ್ಣ ಪುಟ್ಟದ್ದು ಕೊಡೋದು ಜನರು ಸಮೇತ ನಮ್ಮನ್ನ ಹೆಂಗೆ ಕಾಣ್ತಾರೆ ಎಲ್ಲ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಅಲ್ಲಿ ಎಲ್ಲನೂ ಕೊಡ್ತಾರೆ. ಲಾಸ್ಟ್ ಒಂದು ದಿನದಲ್ಲಿ ಅದು ಹೊಳಿತದೆ. ಅದರ ಬೆಲೆ ಏನು ಅಂತ ಆ ಬೆಲೆದಿಂದ ನಾವು ಮಾಡಿ ತೋರಿಸ್ಬೇಕು. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಲಾಸ್ಟ್ ಮೂಮೆಂಟ್ಗೆ ಮಾತ್ರ ಕಾಣಿಸ್ಕೊಳ್ಳೋದು. ಅದು ನನ್ನೇ ಮಾಡೋದಲ್ಲ, ಅದು ಖುಷಿ ಕೊಟ್ಟು ಇದೇ ಥರ ತಲೆಯಿಂದ ತಲೆಗೆ ನಾವು ಎಲ್ಲಿ ಪರಂಪರೆ ನಡ್ಸ್ಕೊಂಡು ಹೋಗೋ ರೀತಿನ ಇನ್ನು ಮುಂದೆಗಾದ್ರೆ ನಾವು ಇಲ್ಲಿ ಇಷ್ಟು ಮುಗೀತು ಅಂತ ತಿಳ್ಕೊಬಾರ್ದು. ಹೌದು, ಅದನ್ನ ತರಬೇತಿಗಳನ್ನ ಇದು ಒಂದು ವರ್ಷದ ಹಬ್ಬ ಅಷ್ಟೇ. ಮತ್ತೆ ಮುಂದಿನ ವರ್ಷಕ್ಕೆ ಇನ್ನು ಸ್ವಲ್ಪ ಮುಂದಿನ ಬೆಳಿಬೇಕು. ನೀವ್ ಹೇಳ್ದಂಗೆ ಇಷ್ಟು ಜನ ಇನ್ನ ವರ್ಷ ಇನ್ನೆಷ್ಟು ಜನ ಸೇರ್ತಾರೋ ಗೊತ್ತಿಲ್ಲ. ಈಗ ನಾನು ಹೌದೌದು, ಈಗ ನಾನು ಅದೇ ಅನ್ಕೊಳ್ತಾ ಇದ್ದೆ. ಈಗ ನಮ್ಮ ಮನೆಗೆ 10 ಜನ ಬರ್ತಾರೆ ಅಂದಾಗ ಇಷ್ಟು ಅಡುಗೆ ಮಾಡ್ಕೋತೀವಿ, 20 ಜನ ಬರ್ತಾರೆ ಅಂದಾಗ ಇಷ್ಟು ಅಡುಗೆ ಮಾಡ್ಕೋತೀವಿ, 50 ಜನ ಬರ್ತಾರೆ ಅಂದಾಗ ಇಷ್ಟು ಮಾಡ್ಕೋತೀವಿ. ಅದೇ ತರ ನಾನು ನಿಮಗೆ ಕೇಳೋದು, ಮಾವುತ ಕವಾಡಿಗಳಾಗಿ ಆನೆಗಳ ಜವಾಬ್ದಾರಿ ಸ್ವಲ್ಪ ಜನ ಇದ್ದಾಗ ಅನ್ನೋದು ಒಂದು ಸ್ವಲ್ಪ ಕೆಲಸ, ಜಾಸ್ತಿ ಜನ ಇದ್ದಾಗ ಅನ್ನೋಕ್ಕೆ ಅದಕ್ಕೆ ಭಾಳ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗುತ್ತಾ? ಯಾವ ಥರ ಜವಾಬ್ದಾರಿ ಜಾಸ್ತಿ ಆಗಲೇಬೇಕು. ಮತ್ತು ಅಲ್ಲಿ ನಾವು ಏನು ಕಲಿಸ್ಕೊಂಡು ಹೋಗೋದ್ರಲ್ಲಿ ಏನು ಬಿಟ್ಟೋಗಿರ್ತದೆ ಅದನ್ನು ಅವ್ರನ್ನ ಅದಕ್ಕೆ ನಾವು ಗೊತ್ತು ಮಾಡಿಸಿದ್ರೆ ಮನಸ್ಸಿಗೆ ತುಂಬಿಸ್ಕೊಡ್ಬೇಕು. ನಾವು ಅದನ್ನ ಕಲ್ದಿದ್ರೆ ಮಾತ್ರ ತುಂಬಿಸೋಕ್ಕೆ ಆಗೋದು. ಈ ಥರ ಮುನ್ನೆಚ್ಚರಿಕೆ ಎಂಬುದು ನಮ್ಮ ಇರೋರು ಏನು ಹೇಳ್ತಾರೆ ಅದು ಮುನ್ನೆಚ್ಚರಿಕೆ ಅಂತ. ಮುನ್ನೆಚ್ಚರಿಕೆ ಅಂದರೆ ನಮ್ಮಲ್ಲೂ ಏನೋ ಅಡುಗೆ ಇರ್ತದೆ, ನಾವು ಸುಮ್ಮನೆ ಆಗ್ಬಿಡ್ತೀವಿ, ಬಿಟ್ಟು ಹೋಗಿರ್ತೀವಿ, ಈಗ ಎಲ್ಲರ ಜೊತೆ ಮಾತಾಡ್ತಾ ಮರ್ತೋಗಿರ್ತೀವಲ್ಲ ಆ ಥರ. ಅದು ಏನಾಯ್ತು ಅಂದರೆ ಅದು ನಮ್ಮಲ್ಲಿ ಮರಿಬೋದು, ಇದನ್ನು ಮರೆಯೋಕ್ಕೆ ಆಗಲ್ಲ. ಇದಕ್ಕೆ ಭಾಳ ಬುದ್ಧಿಗಳನ್ನ ತಿದ್ದಬೇಕಾಗ್ತದೆ. ಯಾಕೆಂದರೆ ಅದು ಏನು ಹೇಳಿಕೊಡುವಂಥದ್ದಲ್ಲ, ನಾವೇ ಕಲ್ತ್ಕೊಂಡು ಹೋಗೋದು. ಇದು ಬಂದಾಗ ಏನು ಹೇಳ್ಬಿಡ್ತಾ ಇದ್ದರೆ ಇದು ಮನಸ್ಸಿನ ಒಳಗಡೆ ಇರೋಂಥದ್ದು ನಮ್ಮಲ್ಲಿ. ಆ ಧ್ಯಾನದ ಶಕ್ತಿನ ಇವತ್ತು ನಾವು ತಗೊಂಡು ಬೆಳೆಸಿದ್ರೆ ದೊಡ್ಡ ವಿಷಯ ಅದು. ಅಂದರೆ ಹೇಳ್ಕೊಳ್ಳೋಕ್ಕೆ ಬಹಳ ದೊಡ್ಡದಾಗಿನೇ ಇದೆ, ಭಾಳ ಆಶ್ಚರ್ಯ ಅದು. ಇದು ಇದಾವೆಲ್ಲ ಇವರಿಗೆ ಪೂರ್ತಿ ನಾವೇ ಕಲಿಸ್ಬೇಕಾಗ್ತದೆ. ಅವ್ರನ್ನ ಹೇಳಿ ಸುಖ ಇಲ್ಲ, ಅವ್ರನ್ನ ಹೊಡೆದು ಸುಖ ಇಲ್ಲ, ಬರೆದು ಸುಖ ಇಲ್ಲ, ಕೆಟ್ಟ ಭಾಷೆ ಮಾತಾಡಿ ಸುಖ ಇಲ್ಲ. ಕೆಟ್ಟ ನಂಬಿಕೆನ ನಾವು ಯಾವತ್ತು ಬಿಡಬೇಕಾಗ್ತದೆ. ಒಳ್ಳೆ ನಂಬಿಕೆಯಲ್ಲಿ ಅದನ್ನ ಕಲಿಸ್ತಾ ಹೋದರೆ ಇವತ್ತು ನನ್ನೇ ಮಾಡಿ ತೋರಿಸಿದ ಥರ ಒಳ್ಳೆ ಚಂದ ಅಂಬೋದಿದೆ. ಆಮೇಲೆ ಜನರಿಗೆ ಇದು ಮರೆಯದಂಥ ಒಂದು ನನ್ನೇ ನೆನಪುನ. ಈಗ ಲಾಸ್ಟ್ ಒಂದು ಅಂಬಾರಿಯನ್ನು ಹೊರುವಂಥ ಗಂಡಾನೆ ಎಷ್ಟು ಮುಖ್ಯವಾಗುತ್ತೋ ಅದ್ರ ಪಕ್ಕದಲ್ಲಿ ನಡೆಯುವಂಥ ಕುಮ್ಕಿ ಆನೆ ಹೆಣ್ಣಾನೆಗಳು ಕೂಡ ಅದಕ್ಕಿಂತ ಅತಿ ದೊಡ್ಡ ಒಂದು ಜವಾಬ್ದಾರಿಯನ್ನು ವಹಿಸುತ್ತೆ. ಸೊ ಇಲ್ಲಿ ನಾವು ಡೋಬಿ ಅಣ್ಣಂಗೆ ಕೇಳ್ತಾ ಇದ್ವಿ, ಅಂಬಾರಿ ಆನೆ ಒಂದು ಮಧ್ಯದಲ್ಲಿ ಹಿಂಗೆ ನಡ್ಕೊಂಡು ಹೋಗ್ಬೇಕಂದ್ರೆ ಪಕ್ಕದಲ್ಲಿ 2 ಹೆಣ್ಣಾನೆ ಕಂಟ್ರೋಲ್ ಇಟ್ಕೊಳ್ಬೇಕು, ಆ ಕಡೆ ಈ ಕಡೆ ಹೋಗದೆ ಇರೋ ಹಂಗೆ. ಸೊ ಈಗ ನೀವು ನಮ್ಮ ಕಾವೇರಿ ಮತ್ತು ರೂಪ ಏನಿದ್ರಲ್ಲ, ಸೊ ಹೇಗೆ ಕಾವೇರಿ ಜವಾಬ್ದಾರಿಯನ್ನು ಮಾಡಿದ್ಲು ಅನ್ಸುತ್ತೆ ನಿಮಗೆ? ಆ ಹೆಣ್ಣಾನೆ ಯಾಕೆ ಪಕ್ಕ ಜೊತೆಗೆ ಹೆಣ್ಣಾನೆದು ಒಂದು ಲುಕ್ ಬೇರೆ. ಈ ಹೆಣ್ಣಾನೆ ಎಂಬ ಒಂದು ಇದು ಇದ್ದಾಗ ಗಂಡಾನೆಗೆ ಏನು ಹೇಳ್ತಾ ಅಂದರೆ ಕೋಪ ಇಲ್ಲ, ಅಲ್ಲಿ ಕೋಪ ಇಲ್ಲ. ಅದನ್ನು ಒಂದು ಕಡೆ ಪ್ರೀತಿಯಿಂದ ಮನಸ್ಸಿನ ಒಳಗಡೆ ಎಲ್ಲರಿಗೂ ಮನುಷ್ಯನಿಗೆ ಒಂದು ಕಾರಣ ಇದ್ದಾಗ ಮನಸ್ಸಲ್ಲಿ ಏನು ಹೇಳ್ತೆ ಅಂದರೆ ಆ ಮನಸ್ಸಿನ ಒಳಗಡೆ ಒಂದು ಪ್ರೀತಿ ಹುಟ್ಟುತ್ತದೆ ಅವರಲ್ಲಿ. ಆ ಪ್ರೀತಿನ ಮನಸ್ಸು ಏನು ಮಾಡ್ತದೆ ಅಂದರೆ ಅವ್ರನ್ನೆಲ್ಲ ನೋಡ್ತಾರೆ, ಇವ್ರು ನಾವು ಹೆಂಗೆ ನಡ್ಕೊಂಡು ಹೋಗಬೇಕು
ಯಾವ ರೀತಿ ಜೊತೆ ಸೇರ್ಕೊಂಡಿದ್ದೀವಿ, ನಮ್ಮ ಜೊತೆಲಿ ಇಷ್ಟು ಒಂದು ಈಗ 2 ಹೆಣ್ಮಕ್ಳು ಇದ್ದಂಗೆ ಅದು. ಹೌದು, ಆ ಕಡೆ ಈ ಕಡೆ ಒಂದು 2 ಹೆಣ್ಮಕ್ಳನ್ನ ಕರ್ಕೊಂಡು ಅಲ್ಲಿ ಒಂದು ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿ ಅವ್ರದ್ದು ಏನಿರುತ್ತೆ ಅಂದರೆ ಇವ್ರು ಇದ್ದಾಗ ಅದರ ಒಂದು ಅಲ್ಲಿ ಖುಷಿನೇ ಇರೋದು, ಅದು ಖುಷಿ ಪಡೋಂಥದ್ದು. ಸೊ ಒಂದು ಖುಷಿಯಿಂದ ಅದು ಏನು ಮಾಡ್ತೇವೆ ಅಂದರೆ ಅದು ಯಾವುದರ ಮೇಲೆ ಲೆಕ್ಕ ಹಾಕಲ್ಲ ಅದರ ಮನಸ್ಸಿನಲ್ಲಿ. ನನಗೆ 2 ಹೆಣ್ಮಕ್ಳು ಸಿಕ್ಕಿಯಾರ, ಅವರು ಅಂಥವ್ರ ಜೊತೆಲಿ ಖುಷಿಯಿಂದ ಮಾತಾಡ್ಕೊಂಡು ಹೋಗೋಣ ಅಂತ ರೀತಿ ಅಲ್ಲಿ ಒಂದು ತಿಳಿತದೆ. ಅದು ಬಿಟ್ಮೇಲೆ ಈಗ ಅದು ಬೇಜಾರಲ್ಲಿ ಇದ್ದಾಗ ಈ ಊಟ ಬಿಟ್ಬಿಡೋದು ಮತ್ತು ಇದು ಬೇರೆ ಥರಲ್ಲಿ ಏನಾದ್ರು ತಿನ್ನೋದು. ಈಗ ನನ್ನೆಲ್ಲ ಅಭಿಮಾನಿ ಏನು ಮಾಡ್ತಿತ್ತು ಅಂದರೆ ನಾನು ಕಣ್ಣಿಂದ ನೋಡಿದಂಥದ್ದು, ಇದಕ್ಕೂ ಕಬ್ಬು ಕೊಡ್ತೀರ ಅದಕ್ಕೂ ಕಬ್ಬು ಕೊಡ್ತೀರ, ಅದು ತಿಂತಿತ್ತು, 3 ಎಲ್ಲ ತಿಂತಿದ್ದು. ಇನ್ನೊಂದು ಜೊತೆಗೆ ಕುಸರನ್ನು ತಿಂತಿತ್ತು. ಇಷ್ಟುವರೆಗೆ ದಸರಾ ಮಾಡಿದ್ರೆ ಕೆಲವು ಆನೆ ಹೊರ್ತಾ ಟೈಮ್ ಕಳೆದೋಗಿ ಭಾರ ಜಾಸ್ತಿ ಆದರೆ ಬಿಡ್ತವೆ ಅದನ್ನು, ಯಾವುದು ಊಟನೇ ಬಿಟ್ಬಿಡ್ತವೆ. ಇದೆಲ್ಲ ಬಂದಾಗ ಇದು ನನ್ನಿಷ್ಟ ತಿನ್ಕೊಂಡು ಒಳ್ಳೆ ಆರಾಮದಲ್ಲಿ ಏನು ಅಂಬಾರಿಗೆ ಹೊತ್ಕೊಂಡು ಹೋಗಿರೋದೇ ಗೊತ್ತಿಲ್ಲ, ಟೈಮ್ ಮೀರಿರೋದೇ ಗೊತ್ತಿಲ್ಲ. ಅದಕ್ಕೆ ಎಷ್ಟು ಖುಷಿಯಿಂದ ಹೋಗಿದೆ ಅನ್ನೋದಲ್ಲ. ಇದು ಪಕ್ಕದಲ್ಲಿ ಹೋಗೋ ಈ ಹೆಣ್ಣಾನೆಗಳು ಏನ್ ತಿಂತಾ ಇರ್ತವೆ ನೋಡಿ, ಅದಕ್ಕೂ ಕೂಡ ನಾನು ತಿನ್ಕೊಂಡು ಅದು ಹೋಗ್ತಾ ಇದ್ರೆ ಆ 3 ಒಂದೇ ಸಮನೆ ಹೋಗ್ಲಿಕ್ಕೆ ಖುಷಿ ಮಾಡ್ತಾ ಅದನ್ನ. ಇದ್ರ ಮೇಲೆಲ್ಲ ಜ್ಞಾನ ಇಲ್ಲ ಅದಕ್ಕೆ, ಯಾವುದ್ರ ಮೇಲೆ ಇದಿಲ್ಲ. ಇದು ಒತ್ತಿದೆ, ಬಾರನು ಇದೆ ಇಲ್ಲ ಅಂತಲ್ಲ, ಅದ್ರ ಮಾತುಕತೆಗೆ ಅವ್ರದ್ದೇ ಆದ ಭಾಷೆಗಳು ಇರ್ತವೆ ಈ ಆನೆಗಳು. ಹೆಂಗೆ ಅವು ಸೊಂಡ್ಲಲ್ಲಿ ಇದು ಸ್ಮೆಲ್ ಕೊಡ್ತಾ ಇರ್ತದೆ, ಅದು ಇಷ್ಟ ಹಿಡಿತಾ ಇರ್ತದೆ. ಅದು ಆ ಥರ ತಗೊಂಡಾಗ ಅವರ ಮಾತುಕತೆ ನಡೀತಾ ಇರ್ತದೆ. ಆ ಮಾತುಕತೆ ಬಂದಾಗ ಏನಾಯ್ತು ಅಂದರೆ ಅದು ತಿಳ್ಕೊಂಡು ಆಮೇಲೆ ಅದು ಹೋಗಾಗ ಇಲ್ಲಿ ಈಗ ಅದು ಹೋಗಲಿಲ್ಲ ಅಂದರೆ ಎಣ್ಣಾನೆ ನಡೆಸಿದ್ರೆ ಸಾಕಲ್ಲಿ ಬರ್ತದೆ. ಯಾಕೆಂದರೆ ಅವಳು ಹೋಗ್ತಾ ಇದ್ದಾಳೆಲ್ಲ, ನಾನು ಹೋಗೋಣ, 3 ಜನ ಮಾತಾಡಿಕೊಂಡೇ ಹೋಗೋಣ ಅನ್ನೋ ರೀತಿ. ಇನ್ನೊಂದು ನಾವು 3 ಜನ ಹೋಗೋಣ ಜೊತೆಲಿ. ಸೊ ಒಂದು ಹೆಣ್ಣಾನೆ ಇತ್ತು ಅಂದ್ರೆ ಆ ಮಧ್ಯದಲ್ಲಿರೋ ಗಂಡಾನೆಗೆ ತನ್ನ ಭಾರವೂ ಗೊತ್ತಾಗಲ್ಲ, ಏನಿಲ್ಲ. ಈ ಹೆಣ್ಣಾನೆಗಳ ಜೊತೆ ನಗ್ನಗ್ತಾ ಖುಷಿಯಿಂದ ಮಾತಾಡ್ಕೊಂಡು ಹೋಗುವಂಥದ್ದು. ಖುಷಿಯಿಂದ ಯಾವ ಇಂಥ ಕೆಲಸನೆಲ್ಲ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಓಕೆ. ಇನ್ನು ನನ್ನ ಒಂದು ಪ್ರಶ್ನೆ, ಯಾವಾಗಲೂ ನಾವು ದಸರಾ ಅಂದಿದ ತಕ್ಷಣ ಮೊದಲಿಗೆ ಎಲ್ಲ ಆನೆಗಳು ಮುಖ್ಯ, ಬಟ್ ಎಲ್ಲರ ಮನಸ್ಸಲ್ಲೂ ತಲೆಯಲ್ಲಿ ಬರೋದು ಅಂಬಾರಿ ಆನೆ ಅಂತ ತಲೆಯಲ್ಲಿರುತ್ತೆ. ಆದರೆ ಅಂಬಾರಿ ಆನೆನ ಆ ಕಡೆ ಈ ಕಡೆ ನೋಡೋಕ್ಕೋಗ್ಬಿಡದೆ ನೀಟಾಗಿ ಬನ್ರಪ್ಪ ನನ್ನ ಜೊತೆಲಿ ಅಂತ ಕರ್ಕೊಂಡು ಹೋಗೋದು ಈ 2 ಹೆಣ್ಣಾನೆ. ಸೊ ಅದ್ರ ಕೆಲಸ ತುಂಬಾ ಮುಖ್ಯವಾದಂಥ ಕೆಲಸ. ಎಲ್ಲೋ ಒಂದ್ ಕಡೆ ಜನಕ್ಕೆ ಅದು ಗೊತ್ತಾಗಲ್ಲ, ಯಾಕೆಂದ್ರೆ ಏನೋ ಆನೆ ಜೊತೆಗೆ ಹೋಗ್ಲಿ ಅಂತ 2 ಆನೆ ಬಿಟ್ಟಿದ್ದಾರೆ ಅಂತ ಅನ್ಕೊಳ್ತಾರೆ. ಸೊ ನೀವ್ ಹೇಳಿ ಅದ್ರದ್ದು ಮುಖ್ಯ ಎಷ್ಟು ಅದು ಇಂಪಾರ್ಟೆಂಟು, ಆ 2 ಹೆಣ್ಣಾನೆ ಪಕ್ಕದಲ್ಲಿ ಹೆಜ್ಜೆ ಇಡೋದು ಅಂಬಾರಿ ಹೊರೋ ಆನೆಗೆ. ಯಾಕಂದ್ರೆ ನಮ್ಮಲ್ಲಿ ನಿಮಗೆ ಗೊತ್ತಿರೋಗೆ 14 ಆನೆಯಲ್ಲಿ ಬಂದಿರೋದೇ 4 ಹೆಣ್ಣಾನೆ, ಅದರಲ್ಲಿ 2 ಹೆಣ್ಣಾನೆ ಜೊತೆಯಲ್ಲೇ ಹೋಗ್ತವೆ ಅಂಬಾರಿ ಜೊತೆಯಲ್ಲಿ. ಆ ಹೆಣ್ಣಾನೆಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಜನಕ್ಕೆ ಹೇಳ್ತೀರಾ? ಅದೇ ಈ ಜನಗಳು ಏನು ತಿಳ್ಕೊಂಡಿರೋದಂದರೆ, ಮತ್ತು ನಮ್ಮ ಒಂದು ಈ ಮನುಷ್ಯನ ಒಂದು ಇದೆ ಇಲ್ಲೇ ಗೊತ್ತಾಯ್ತದೆ ಎಷ್ಟು ಕಮ್ಮಿ ಯೋಚನೆ ಮಾಡಿದ್ದೀವಿ ಅಂತ. ನಮ್ಮಲ್ಲಿ ನಾವೇ ನಮ್ಮ ಮನುಷ್ಯರಲ್ಲೇ ಕಾಣಿಸ್ಕೊಳ್ಳಿ. ಈಗ ಹೆಂಡತಿ ಅದು ಬಿಟ್ಟ ಮೇಲೆ ಮಕ್ಕಳು, ಈ ಮಕ್ಕಳಿದ್ದಾಗ ಒಂದು ರೀತಿ ಬೇರೆ, ಇದ್ದಾಗನೇ ಒಂದು ರೀತಿ ಬೇರೆ, ಹುಡುಗ ಇದ್ದಾಗನೇ ಒಂದು ರೀತಿ ಬೇರೆ. ಇದೇ ರೀತಿ ಒಂದು ಸಂಸಾರ ಎಂಬ ಒಂದು ರೀತಿಗೆ ಹೋಯ್ತದೆ ಇದು. ಅಲ್ಲಿ ಹೆಣ್ಣಾನೆ ಒಂದು ಗಂಡನೇ ಇದ್ದರೆ ಒಂದು ಸಂಸಾರ ಇದ್ದಂಗೆ, ಅದು ಒಂದು ಮನೆಯವರು ಇದ್ದಂಗೆ ಅವರು. ಈ ರೀತಿಯಲ್ಲಿ ಒಂದು ತಿಳ್ಕೊಂಡು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಈ ರೀತಿ ಅವರು ಇಷ್ಟಪಟ್ಟಾಗ ಏನು ಹೇಳ್ತಾರೆ ಅಂದರೆ ತುಂಬ ಅವಕ್ಕೆ ಬೆಲೆ ಕೊಡ್ತದೆ ಗಂಡ. ಬೆಲೆ ಕೊಟ್ಟಾಗ ಈ ಒಂದಾಗಿದ್ದರೆ ಬೇಜಾರಕ್ಕೆ ಕಾರಣ, ಭಾರಕ್ಕೆ ಕಾರಣ. ಆ ತೂಕಲ್ಲಿ ಕೊಡ್ತಾ ಇರ್ತೇವೆ, ತೂಕದ ಮೇಲೆ ಬೇಜಾರಾಗುತ್ತೆ ಆನೆಗೆ. ಒಂದೇ ನಡ್ಕೊಂಡು ಹೋದರೆ ಇಲ್ಲಿ ಹಿಂಸೆ ಮನ್ಸೂರ್ದು ಇಲ್ಲಿ ನಡಿ ಅಂತ ಒರೆಸ್ಬಿಟ್ಟಿದ್ದೇನೆ, ನಾನು ಇನ್ನು ನಡೆಸಬೇಕು. ನಡೆಸಿದಾಗ ಏನಾಯ್ತದೆ, ಅದು ಎಲ್ಲಿವರೆಗೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು, ಆಗ ಅದು ಹಿಂಸೆ ಇದ್ದಂಗೆ ಆಯಿತು. ಇದು ಇದ್ದರೆ ಭಾರ ಗೊತ್ತಿಲ್ಲ, ಭಾರನ ಗೊತ್ತಿಲ್ಲದೆ ಖುಷಿಯಿಂದ ಹೋಗ್ಲಿಕ್ಕೆ ಇಷ್ಟಪಡ್ತದೆ. ಈ ನಾವು ಮನುಷ್ಯರೇ ನಡ್ಸ್ಕೊಂಡು ಹೋಗೋ ರೀತಿಯಲ್ಲಿ ಬಂದಾಗ ಬೇಜಾರಾಗುತ್ತೆ ಅದಕ್ಕೆ. ಯಾಕಂದ್ರೆ ಅಯ್ಯೋ ನನ್ನ ಪಕ್ಕ ಯಾರು ಇಲ್ವಲ್ಲ, ನನ್ನ ಸ್ನೇಹಿತರಿಲ್ಲ, ಜೊತೆಯಲ್ಲಿ ಎಲ್ಲಿ ಹೊಡೆದು ಬಿಡ್ತಾರೋ, ಇಲ್ಲಿ ಏನು ಈಗ ಇಲ್ಲೊಬ್ಬ ಹೇಳ್ತಾನೆ, ಇಲ್ಲೊಬ್ಬ ಹೇಳ್ತಾನೆ, ಯಾರು ಮಾತಾಡ್ತಾ ಕೇಳೋಣ, ಅದು ಏನು ಮಾಡ್ತಿದ್ರೆ ಬೇಜಾರಕ್ಕೆ ಕಾರಣ ಆಯ್ತದೆ. ನೀವು ಮಾತಾಡ್ತಿದ್ರೆ ಆನೆನೇ ಹಿಂಗೆ ಮಾತಾಡ್ತಿರುತ್ತೇನೋ ಅಂತ ಅನ್ನಿಸ್ತಿದೆ ನನಗೆ. ಅದು ಆನೆನೇ ಇದು ಹೇಳೋದು, ಯಾಕೆಂದ್ರೆ ಈಗ ಆನೆಯವರು ಅದಾಗ ಒಂದು ಆನೆ ನೀವು ಹೇಳ್ತಿದ್ರೆ ನಂಗೆಲ್ಲ ಅಭಿಮನ್ಯು ಹಿಂಗೆ ಅನ್ಕೋತಿರ್ತಾನೆ, ನಾವು ಒಬ್ಬರನ್ನ ಬಿಟ್ಟಾಗ ಯಾರು ಇಲ್ಲ ಪಕ್ಕದಲ್ಲಿ, ಇವರೊಬ್ರು ನನ್ಗೆ ಹೊಡೆದ್ಬಿಟ್ಟು ಕರ್ಕೊಂಡು ಹೋಗ್ತಿದಾರೇನೋ ಅಂತ ಅನ್ಸುತ್ತೆ. ಹಂಗಾಗಿ ನೋಡಿ, ಈ ಕುಮ್ಕಿ ಆನೆ ಅಂತೇಳಿ ನಾವು ಇಲ್ಲಿ ಎಲ್ಲಿ ಹಂಚಿ ಬಿಟ್ಟಿದ್ದಲ್ಲ ಅಳುವರು, ಇದು ಅಳುವರದ್ದು ಒಂದು ಇದು ಅದೇ ಅವ್ರ ಯೋಚನೆ ಆ ಥರ ಇರುತ್ತೆ. ಒಂದು ಗಂಡನ ಒಂದು ಅದ್ಬಸ್ತಲ್ಲಿ, ಈಗ ಮನೆಯಲ್ಲಿ ಒಂದು ಗಂಡಿನ ಯಶಸ್ಸಿಂದ ಹೆಣ್ಣು ಇರ್ತಾಳೆ ಅಂತ, ಹಂಗೆ ಒಂದು ಗಂಡಿನ ಯಶಸ್ಸಿಂದ ಪಕ್ಕದಲ್ಲಿ ಹೆಣ್ಣಿದ್ರೆ ಅದು ಚೆನ್ನಾಗಿ ನಡ್ಕೊಂಡು ನೀವು ಏನೇ ಹೇಳಿ ಸಮಾಧಾನ ಇರೋದು ಹೆಣ್ಣಲ್ಲೇ.
ಗಂಡಲ್ಲಿ ಸಮಾಧಾನ ಇಲ್ಲ. ಗಂಡು ಏನು ಗಡಿಬಿಡಿ ಮಾತಾಡಲಿಕ್ಕೆ ಒಂದು ಹೆಣ್ಣು ಹೇಳ್ತಾರೆ, ಅವೆಲ್ಲ ಬಿಟ್ಬಿಟ್ರಿ ಬನ್ರಿ ಹೋಗೋಣ. ಹೌದು ಹೌದು. ಅದು ಯಾಕೆ ಹೇಳಿ? ಅಲ್ಲಿ ತಾಳ್ಮೆ ಜಾಸ್ತಿ ಅಂತ. ತಾಳ್ಮೆ ಜಾಸ್ತಿ ಅವ್ರಿಗೆ. ಈ ಅಹಂಕಾರದ ಇಲ್ಲ ಅವ್ರಿಗೆ, ಅದಕ್ಕೆ ಅಹಂಕಾರ ಅಂತಾರೆ. ಇರ್ಲಿ. ಹೌದು ಹೌದು, ಪರವಾಗಿಲ್ಲ. ಏನು ಹೇಳ್ತಿದ್ರೆ ಆ ಮಾತುಗಳು ಕಡಿಮೆ ಅಲ್ಲ. ಹೆಣ್ಣಲ್ಲಿ ಅದಿಲ್ಲ. ಯಾರೇ ಒಂದು ಗಂಡು ಬೈಸ್ಕೊಂಡಿರ್ತಾರೆ ಬೇಕಾರೆ, ಆದ್ರೂ ಅವ್ರವ್ರನ್ನು ಬೈದಾಡ್ತಾರೆ. ಮತ್ತೆ ಆದ್ರೂ ತಾನೇ ಒಂದು ಸಮಾಧಾನ ಅನ್ನೋ ಒಂದು ರೀತಿಯಲ್ಲಿ ಒಂದು ಇರೋದು ಹೆಂಗಸಲ್ಲಿ. ಅದಕ್ಕೆ ಅವ್ರು ಇದ್ದ ಜಾಗದಲ್ಲಿ ಯಾವತ್ತೂ ಖುಷಿಯಿಂದನೇ ಹೋಗೋದು, ಸಮಾಧಾನ. ಹಂಗೆ ಈ ಪ್ರಾಣಿಗಳು ಸಮೇತ ತಿಳ್ಕೊಂಡಿರ್ತಾರೆ ಎಲ್ಲ ನೋಡಿ. ಅದೀಗ ಏನು ಹೇಳ್ಬಿಡ್ತೇವೆ ಅಂದರೆ, ಈಗ ಅದೆಲ್ಲ ಒಂದು ಖುಷಿ ಮಾಡಿ ತಗೊಂಡೋಗಿ ಕೆಲಸ ಮಾಡೋಕ್ಕೆ ಬಂದಾಗ ಗೊತ್ತಿಲ್ಲದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ, ಅಂಬರೆ ಆನೆ ಒಂದೇ ಸಾಕಕ್ಕೆ. ಅದೇ ಈಗ ನಾನು ಹೇಳ್ತಾ ಇದ್ದೆ, ಆನೆ ಜೊತೆಲೆಲ್ಲ ಹೋಗ್ತಾರೆ ಬರ್ತಾರೆ ಎಲ್ಲ ಜನಗಳು. ಇಲ್ಲಿ ಹೆಣ್ಣಾನೆ ಮೇಲೆ ಈಗ ಇಲ್ಲಿ ಬಂದಿದ್ರು ಅವ್ರಿಗೆ ಗೊತ್ತಿಲ್ಲ, ಇಲ್ಲಿ ಬರೀ ಅಂಬರೆ ಆನೆ ಮೇಲೆ ಕಣ್ಣು ಅಂತ ಅಂದರೆ ಅದನ್ನೇ ನೋಡೋದಲ್ಲ. ಇಲ್ಲಿ ಎಲ್ಲರಿಗೂ ಪಾಲ್ಕೊಡ್ಬೇಕು. ಇವು ಇದ್ರೆ ಅದಕ್ಕೊಂದು ಧೈರ್ಯ, ಅದರಿಂದ ಇದಕ್ಕೆ ಒಂದು ಖುಷಿ. ಅದು ಖುಷಿಲಿ ಹೊತ್ಕೊಂಡು ಹೋದರೆ ಇವ್ರು 2 ಜನ ಧೈರ್ಯಲಿ ಹೋದರೆ ಸಾಕು. ನಾವು 3 ಜನ ಎಷ್ಟು ಚಂದ ಹೋಯ್ತಾ ಇದ್ದೀವಿ ತಾವು ಇಷ್ಟಪಡ್ತವೆ, ಅದನ್ನ ಖುಷಿ ಮಾಡ್ಕೋತೇವೆ ಅವು ಸಹ. ಹಂಗೆ ಇದ್ದಾಗ ನಾವು ಹೇಳ್ದಂಗೆ ಅಲ್ಲಿ ಕೇಳಿರ್ತದೆ, ಆ ಮಾಡಿದ ಕೆಲಸ ಚೆನ್ನಾಗಿ ಕಾಣಿಸ್ಕೋತವೆ. ಆ 3 ಜನ ಎಲ್ಲ ಭಾಳ ಮುಖ್ಯವಾದಂಥದ್ದು. ಆದ್ರೆ ಹೆಣ್ಣು ಅನ್ನೋದು ಭಾಳ ಮುಖ್ಯವಾಗಿ ಇರಲೇಬೇಕಾಗ್ತದೆ. ಹೆಣ್ಣಿಲ್ದಿರೋಂಥ ಜಾಗ ಯಾವತ್ತೂ ಖುಷಿ ಇರಲ್ಲ. ಹಾಗಾಗಿ ಯಾವುದೇ ಅಂಬಾರಿ ಬರುವಂಥ ಆನೆಗಳ ಪಕ್ಕದಲ್ಲಿ ಕುಮ್ಕಿ ಆನೆಗಳಾಗಿ ಹೆಣ್ಣಾನೆಯನ್ನು ಬಿಡುವಂಥದ್ದು ಇದನ್ನ ಆಯ್ಕೆ ಮಾಡಿರೋದು. ಸೊ ಹೆಣ್ಣಾನೆ ಅಂತ ಬಂದಾಗ ಕಾವೇರಿನೂ ಪಕ್ಕದಲ್ಲಿರ್ತಾಳೆ. ಸೊ ಗಂಡಾನೆನ ಕಂಟ್ರೋಲಲ್ಲಿ ಇಡಬೇಕು ಅಂದರೆ ಗಂಡಾನೆನ ಹೆಣ್ಣಾನೆ ಕಂಟ್ರೋಲಲ್ಲಿ ಇಡುತ್ತೆ, ಹೆಣ್ಣಾನೆನ ನೀವು ಕಂಟ್ರೋಲಲ್ಲಿ ಇಡಬೇಕು. ಅದು ನಿಜವಾದ ಕೆಲಸ. ಅದು ನಿಮಗೆ ಅವಾಗ ಅದು ಯಾವ ಥರ ಇರುತ್ತೆ? ಅದು ಯಾವ ಥರ ಇರುತ್ತೆ ಅಂದರೆ, ನನ್ನ ಒಂದು ಧೈರ್ಯಲ್ಲಿ ಆ ಜಾಗದಲ್ಲಿ ಆ ಧೈರ್ಯ ಏನಿರ್ತದೆ, ಯಾಕಂದ್ರೆ ಅಭಿಮನ್ಯುನ ಇವಳು ಕಂಟ್ರೋಲಲ್ಲಿ ಇಡಬೇಕು, ಇವಳನ್ನ ನೀವು ಕಂಟ್ರೋಲಲ್ಲಿ ಇಡಬೇಕು. ಅದು ಬಂದಾಗ ಏನಿರುತ್ತೆ ಅಂದರೆ, ನಮ್ಮಲ್ಲಿ ನಾವು ಜಾಸ್ತಿ ಅದನ್ನು ಗಾಬರಿ ಮಾಡೋಕ್ಕೆ ಹೋಗ್ಬಾರ್ದು. ಆ ಗಾಬರಿ ಮಾಡಿದರೆ ಏನಿರ್ತದೆ, ಏನಂತ ಕಲಿತದೆ ಅದು ಗಾಬರಿ ಮಾಡಿದರೆ ಹಂಗಾಗ್ಬಿಡ್ತದೆ. ಅದಕ್ಕೂ ಒಂದು ತಾಳ್ಮೆ ಎಲ್ಲ ಇರ್ತದೆ. ತಿಳ್ಕೊಂಡು ನಾವು ಮಾಡಬೇಕು. ಇಲ್ಲಿ ನನ್ನಲ್ಲೇ ಒಂದು ಆತ್ಮದಲ್ಲಿ ಒಂದು ಬರಬೇಕು ಆ ಧೈರ್ಯಗಳು. ಆ ಧೈರ್ಯಗಳು ಬಂದಾಗ ನಾನು ಹಿಂಗೆ ಕಲಿಸಿ ಒಂದು ಕೆಲಸನ ಹಿಂಗೆ ಮಾಡಿಸ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಬರ್ತದೆ. ಅದನ್ನು ಈಗ ನಾನು ಕಲಿಸ್ಬೇಕು ಆನೆಗೆ ಆ ಥರ. ಅದಕ್ಕೆ ಧೈರ್ಯ ತುಂಬಿದಾಗ ಮತ್ತು ನನ್ನಲ್ಲಿ ಒಂದು ಧೈರ್ಯ ಮಾಡಿ ನಾನು ಅದನ್ನ ಇಂಥ ಅಂಬರೆ ಆನೆ ಜೊತೆ ಹೋಗಂಗೆ ಮಾಡಬೇಕಲ್ಲ, ಆ ಸಲ ನಮ್ಮಲ್ಲಿ ಬರಬೇಕು, ಮನಸ್ಸಿನಲ್ಲಿ ಬಂದುಬಿಡ್ಬೇಕು. ಅದನ್ನ ಮಾಡಿದ್ರೆ ಹಿಂಗೆ ಮಾಡ್ಬೋದು, ಯಾವುದಕ್ಕೆ ಎದುರಬಾರ್ದು. ಈಗ ನಮ್ಮ ಈ ಕಾವೇರಿ ಕುದುರೆ ಇದ್ರಲ್ಲ, ಇಲ್ಲಿ ಗಾಡಿ ಬಂದರು ಏನು ಎದುರಂಗಿಲ್ಲ, ಯಾವುದಕ್ಕೆ ಎದುರಿಕಿಲ್ಲ. ಹಿಂಗೆಲ್ಲ ಸುಮಾರು ಎದುರುತ್ತಿತ್ತು. ಅದು ಅಲ್ಲಿ ಹೊಸ್ತಲ್ಲಿ ಇದು. ಈಗ ಸುಮಾರು ವರ್ಷ ಅನುಭವ ಇದೆ. 16ನೇ ಒಂದು ಇದಕ್ಕೆಲ್ಲ ದಸರಾಗೆ ಭಾಗವಹಿಸಿದಾಗ ಒಂದು ಸೂರು ಏನೂ ಇಲ್ಲ ಅಲ್ಲಿ. ಅದು ಬೇಕಾದ್ರೆ ಹಿಂದೆ ಇಲ್ಲೆಲ್ಲ ಹೊಡ್ಕೊಂಡು ಹೋಗ್ಬೋದು. ಅದಕ್ಕೆಲ್ಲ ಇಟ್ಕೊಂಬಟ್ಟೆ ಅದು ಇದೆಲ್ಲ ಸೌಂಡ್ ಮಾಡಿ ಹೋಗ್ಬೋದು. ಅದೇ ಇದ್ರಲ್ಲ, ಇದಿಷ್ಟೇ ಅಂತ ತಿಳಿದಿದೆ. ಅದು ನಮ್ಮಲ್ಲೂ ಬರಬೇಕು. ಯಾಕೆ ಪೂರ್ತಿ ನಾವೇ ಕಲಿಸೋದು, ನಾವು ಕಲಿಸೋದ್ರಿಂದ ಪೂರ್ತಿ ನಾವೇ ಹೇಳಿ ಆ ಧೈರ್ಯನ ತುಂಬಿ ಕೊಟ್ಟರೆ ಇಂಥದಕ್ಕೆಲ್ಲ ಹೇಳಿದ ಗುರುತಿಗೆ ಬರ್ತದೆ. ಮತ್ತು ಇಂಥ ಆನೆ ಜೊತೆ ಸೇರಿಸ್ಬೇಕಂತ ಕಾಣಲಿಕ್ಕೆ ಹೋದಾಗ ಅದ್ರ ಪಕ್ಕದಲ್ಲಿ ನಾವು ಬಿಡ್ತೀವಿ. ಅದ್ರ ಪಕ್ಕದಲ್ಲಿ ಬಿಟ್ಟಾಗ ಅಲ್ಲಿ ಏನು ಹೇಳ್ತೀವಿ ಅಂದರೆ, ಅದ್ರ ಪಕ್ಕದಲ್ಲಿ ಬಿಟ್ಟಾಗ ಅದು ಯೋಚನೆ ಮಾಡ್ತದೆ ನಿಲ್ಲಿಸಿದಾಗ. ಇದಕ್ಕೂ ಒಂದು ಧೈರ್ಯ ಬಂತು, ಇವನು ನನ್ನ ಏನು ಮಾಡಲ್ಲ. ಆಗ ಇದೇನು ಹೇಳ್ತೀನಿ ಅಂದರೆ, ಇವನ ಜೊತೆ ಹೋಗ್ಬೋದು ಅಂತ ಇಷ್ಟಪಡ್ತೀನಿ. ಇವನ ಜೊತೆ ಹೋಗ್ಬೋದು, ನಾವು ಸುತ್ತಿ ಬೆಳೆಸಿ ಏನು ಬೇಕಾರಮ್ಮ ಆ ಕೆಲಸ ಕಾರ್ಯಗಳು ಏನು ಮಾಡ್ಬೋದು. ಅದನ್ನೆಲ್ಲ ಅವರು ಇರೋದನ್ನೆಲ್ಲ ನಾವು ಏನು ಹೇಳಿದ್ದಾರೆ ಇದನ್ನೆಲ್ಲ ಮಾಡಿ ಮಾಡೋಣ ಅಂತ ಇಷ್ಟಪಡ್ತಾರೆ ಅಲ್ಲಿ ಈ ಥರ.